ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಸಂಬಂಧ ಶಾಸಕ ಜನಾರ್ದನ ರೆಡ್ಡಿ ಮನೆ ಬಳಿ ಗಲಭೆ ಪ್ರೀ ಪ್ಲಾನ್. ಬ್ಯಾನರ್ ಬಡಿದಾಟದ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ರೆಡ್ಡಿ ಮನೆ ಬಳಿಗೆ ಪೆಟ್ರೋಲ್ ಬಾಂಬ್ ಅನ್ನ ತಂದಿದ್ದಂತಹ ಒಂದು ಗುಂಪು, ಖಾಲಿ ಬಾಟಲ್ಗಳು ಪೆಟ್ರೋಲ್ ಬಾಂಬ್ ತಂದಿದ್ದಂತಹ ಗುಂಪು, ಅದಕ್ಕೆ ಸಂಬಂಧಿತ ಒಂದು ಆಟೋ ಓಡಾಟದ ದೃಶ್ಯವೂ ಸೆರೆ ಸಿಕ್ಕಿದೆ. ಆಟೋದಲ್ಲಿ ಪೆಟ್ರೋಲ್ ಬಾಂಬ್ ತಂದಿದ್ದಂತಹ ವಿಡಿಯೋ ವೈರಲ್ ಆಗಿದ್ದು, ಆಟೋದಲ್ಲಿ ಬಂದದ್ದವರನ್ನ ತಡೆಯಲು ಪೊಲೀಸರು ಯತ್ನವನ್ನ ನಡೆಸಿದ್ದಾರೆ. ಸೊ ಉದ್ದೇಶಪೂರ್ವಕವಾಗಿ ಇದು ಪೂರ್ವ ನಿಯೋಜಿತ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಸಾಕ್ಷ್ಯ ಬೇಡ. ಆದರೆ ಇದನ್ನ ಯಾರು ತಂದಿದ್ದು, ಯಾರ ಕಡೆಯವರದ್ದು ಅನ್ನೋದನ್ನ ಪತ್ತೆ ಹಚ್ಚೋ ಕೆಲಸ ಆಗಬೇಕಾಗಿದೆ. ಆಮೇಲೆ ಇದನ್ನ ಪೊಲೀಸರು ತಡೆದಿದ್ರು ಅನ್ನೋದಾದ್ರೆ ಪೆಟ್ರೋಲ್ ಬಾಂಬ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಖಾತ್ರಿಪಡಿಸ್ಕೊಳ್ತೀವಿ, ಅದು ತನಿಖೆಯಿಂದ ಗೊತ್ತಾಗಬೇಕು ಅಂತ ಗೃಹ ಮಂತ್ರಿಗಳು ಯಾಕೆ ಹೇಳಿದ್ರು? ಇದರ ಇಂಟರ್ನಲ್ ಇನ್ಫಾರ್ಮೇಷನ್ ಅವ್ರಿಗೆ ಇರಲಿಲ್ವಾ? ಪೊಲೀಸರೇ ಅಲ್ಲಿ ತಡೆದಿದ್ದಕ್ಕೆ ಒಂದು ದೃಶ್ಯವೂ ಕೂಡ ಸಾಕ್ಷ್ಯ ಇದೆ ನೋಡಿ. ಒಂದು ಆಟೋ ಬರುತ್ತೆ, ಈ ಆಟೋದಲ್ಲಿ ಖಾಲಿ ಬಾಟ್ಲುಗಳನ್ನು ತುಂಬಿರ್ತಾರೆ, ಪೆಟ್ರೋಲ್ ಬಾಂಬ್ಗಳಿರುತ್ತೆ. ಇದೇ ಆರೋಪವನ್ನ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಮಾಡ್ತಾರೆ. ನೀವು ಆ ಆಡಿಯೋನು ಕೂಡ ಕೇಳಿಸ್ಕೋಬಹುದು. ಆ ವಿಡಿಯೋದಲ್ಲಿ ಗಾಜು ಎಸೆಯೋದು ಮತ್ತು ಅದು ಚೂರಾಗಿ ಬೀಳೋದು, ಅಂದರೆ ಅಲ್ಲಿ ಪೆಟ್ರೋಲ್ ಬಾಂಬ್ಗಳ ಬಳಕೆ ಆಗಿದೆ, ಖಾಲಿ ಬಾಟಲ್ಗಳ ಬಳಕೆ ಆಗಿದೆ ಅನ್ನೋದು ಒಂದು ಆ ವಿಡಿಯೋವನ್ನು ಆಧರಿಸಿ ಕನ್ಫರ್ಮ್. ಇನ್ನೊಂದು, ಈ ಆಟೋ ಏನು ಕಾಣ್ತಾ ಇದ್ದೀವಿ ಇದರಲ್ಲಿ ಒಂದು ಉದ್ರಿಕ್ತ ಗುಂಪು ಮುಂಚಿತವಾಗಿಯೇ ಈ ಆಟೋದಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ಹೊತ್ತು ತಂದಿದ್ರು ಅನ್ನೋದಕ್ಕೆ ಆ ದೃಶ್ಯ ಸಾಕ್ಷ್ಯ. ಮತ್ತು ಅದನ್ನು ಪೊಲೀಸರು ಗಮನಿಸಿರಲಿಲ್ಲ ಅಂತೇನಿಲ್ಲ, ಪೊಲೀಸರೇ ಹೋಗಿ ಖುದ್ದಾಗಿ ಆಟೋವನ್ನು ವಶಕ್ಕೆ ಪಡೆದು ಆ ಹುಡುಗರನ್ನ ಚದುರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ, ತಡೆಯುವ ಪ್ರಯತ್ನ ಆಗುತ್ತೆ. ಅಲ್ಲಿಗೆ ಬಾಟಲ್ನಲ್ಲಿ ದಾಂಧಲೆ ನಡೆಸೋದನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಿರೋದ್ರು ಕನ್ಫರ್ಮ್ ಆಗಿದೆ. ಇಡೀ ಗಲಭೆಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಜುವಲ್ಸ್ ಹೊರಗೆ ಬರ್ತಾ ಇದ್ದು, ಇದು ಪೂರ್ವ ನಿಯೋಜಿತ ಕೃತ್ಯನಾ ಅನ್ನುವಂತಹ ಪ್ರಶ್ನೆ ಏನಿತ್ತು ಅದಕ್ಕೆ ಎಸ್ ಅನ್ನುವಂತಹ ಉತ್ತರವನ್ನು ಕೊಡ್ತಾ ಇದೆ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುಖಣ್ಣ ಕತ್ತಿ. ಮುಖಣ್ಣ, ಈಗ ಈ ಕೃತ್ಯವನ್ನ ಎಸಗಲೇಬೇಕು ಅಂತ ಮೊದಲೇ ತಯಾರಿ ಆಗಿತ್ತು ಅನ್ನೋದಂತೂ ಈ ಇಡೀ ಘಟನಾವಳಿಗೆ ಬಳಕೆ ಆಗಿರ್ತಕ್ಕಂತಹ ವಸ್ತುಗಳನ್ನ ಗಮನಿಸ್ತಾ ಇದ್ದಾಗ ಗೊತ್ತಾಗ್ತಾ ಇದೆ. ಬಟ್ ಈ ಆಟೋದಲ್ಲಿ ಏನು ತಂದಿದ್ರು ಬಾಟಲ್ಗಳನ್ನ, ಅದು ಯಾರಿಗೆ ಸಂಬಂಧಿಸಿದ್ದು, ಯಾರ ಪ್ಲಾನ್ನಿಂದಾಗಿ ಅದು ಅಲ್ಲಿಗೆ ಬಂದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಿದೆ. ಹೌದು ಜೀವತೆ ಹೇಳೋ ಪ್ರಕಾರ ಈಗಾಗಲೇ ಸಾಕ್ಷಿ ಸಮೇತ ವಿಡಿಯೋ ಲಭ್ಯ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗಾಗಲೇ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಆಗಿರ್ಬೋದು ಮತ್ತು ಶ್ರೀರಾಮುಲು ಅವರು ಸಹ ಈಗ ಪ್ರೆಸ್ ಮೀಟ್ನಲ್ಲಿ ಸ್ವತಃ ಅವರು ಹೇಳಿದ್ದು, ಆಟೋದಲ್ಲಿ ಅಂದರೆ ಪೆಟ್ರೋಲ್ ಬಾಂಬ್ ಥರ ಬಂದಿದ್ದು, ಅದನ್ನು ಏನಾದರೂ ಇಲ್ಲಿ ಜನಾರ್ದನ ರೆಡ್ಡಿ ಮನೆ ಮೇಲೆ ಹಾಕುವಂಥ ಕೆಲಸ ನಡೀತಾ ಇತ್ತಾ ಎಂಬುದು ಸ್ವತಃ ಪ್ರೆಸ್ ಮೀಟ್ನಲ್ಲಿ ಹೇಳಿದರು. ಯಾವತ್ತೆಂದರೆ ಜನವರಿ 1ನೇ ತಾರೀಕಂದು ವಾಲ್ಮೀಕಿ ಕಾರ್ಯಕ್ರಮದ ಅಂಗವಾಗಿ ಬಳ್ಳಾರಿ ನಗರದಾದ್ಯಂತ ಏನಂದ್ರೆ ಬ್ಯಾನರ್ ಕಟ್ತಾ ಇದ್ರು. ಅದೇ ಸಮಯದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಅಂದರೆ ಬ್ಯಾನರ್ ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟಕ್ಕೆ ಬಂದಂಥ ಅಂದ್ರೆ ಕೆಲವರು ಬಂದಂಥ ಸಮಯದಲ್ಲಿ ಅಲ್ಲಿ ಜನಾರ್ದನ ರೆಡ್ಡಿಯ ಗನ್ಮ್ಯಾನ್ಗಳಾಗಿರ್ಬೋದು ಮತ್ತು ಕೆಲವರು ಅಂದರೆ ಕೆಲಸ ಮಾಡುವಂಥ ಕೆಲವರು ಮಧ್ಯಾಹ್ನದ ಸಮಯದಲ್ಲಿ ಯಾವುದೇ ರೀತಿ ಆಗಬೇಡ ಅಂತ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಮೊದಲ ಬಾರಿಗೆ ಅಲ್ಲಿ ಸಣ್ಣ ಪಟ್ಟ ಮಾತಿನ ಚಕಮಕಿ ಆಗಿರುತ್ತೆ. ತದನಂತರ ಅಂದರೆ ಅದು ಅಂದರೆ ಯಾರಿಗೆ ಅದು ಹಾಕೋಕೆ ಬಂದಿರ್ತಾರೋ ಅಲ್ಲಿ ಹಾಕಕ್ಕೆ ಬಂದವರು ಸ್ವತಃ ಯಾರಿಗೆ ಮಾಹಿತಿ ಕೊಡಬೇಕು ಅವ್ರು ಕೊಟ್ಟಿರ್ತಾರೆ. ನಂತರ ರಾತ್ರಿ ವೇಳೆಯಲ್ಲಿ ಎಲ್ಲ ಒಂದು ಗುಂಪು ಕಟ್ಟಿಕೊಂಡು ಸ್ವತಃ ಗುಂಪು ಕಟ್ಟಿಕೊಂಡು ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿ ಅಂದರೆ ವಿಡಿಯೋ ನೋಡ್ತಾ ಇದ್ರ ಜೊತೆ ಆ ಎಲ್ಲ ಅಂದರೆ ಆಟೋದಲ್ಲಿ ಅಂದರೆ ಪೆಟ್ರೋಲ್ ಬಾಂಬ್ ಆಗಿರ್ಬೋದು ಮತ್ತು ಕಾರ್ಪೆಟ್ ಆಗಿರ್ಬೋದು ಮತ್ತು ಬಡಿಗಳನ್ನು ಎಲ್ಲ ರೀತಿ ಸಿದ್ಧತೆ ಮಾಡಿಕೊಂಡು ಸ್ವತಃ ಅಂದರೆ ಅಲ್ಲಿ ಕೆಲವು ಗುಂಪುಗಳು ಬಂದು ಜನಾರ್ದನ ರೆಡ್ಡಿ ಮನೆ ಮುಂದೆನೇ ಗಲಾಟೆ ಮಾಡ್ತಿದ್ದಾರೆ. ಆ ಸಮಯದಲ್ಲಿ ಅಂದರೆ ಸತೀಶ್ ರೆಡ್ಡಿಯ ಅಂದರೆ ಗನ್ಮ್ಯಾನ್ಗಳು ಸಹ ಅಂದರೆ ಫೈರಿಂಗ್ ಮಾಡಿರೋ ಸಹ ವಿಡಿಯೋ ಸಹ ಲಭ್ಯ ಆಗಿದೆ. ಈಗಾಗಲೇ ಪೊಲೀಸ್ ತನಿಖೆಯಲ್ಲಿ ಸಹ ಸ್ವತಃ ಏನಂದರೆ ಸತೀಶ್ ರೆಡ್ಡಿಯ ಬೆಂಬಲಿಗರು ಅಂದರೆ ಗನ್ಮ್ಯಾನ್ಗಳು ಸಹ ಅಂದರೆ ಒಪ್ಪಿಕೊಂಡು ಈಗಾಗಲೇ ಅವರು ಸಹ ಅರೆಸ್ಟ್ ಮಾಡಲಾಗಿದೆ ಮೂವರನ್ನ. ಎಲ್ಲವನ್ನು ನೋಡಿ ಸಾಕ್ಷಿ ಸಮೇತ ಸಿಕ್ಕಿದ್ರಂತ ಕಾರಣಕ್ಕಾಗಿ ಎಲ್ಲ ಪ್ರೀ ಪ್ಲ್ಯಾನ್ಡು ಇದೆಲ್ಲ ಜನಾರ್ದನ ರೆಡ್ಡಿಯನ್ನು ಮುಗಿಸ್ಬೇಕು ಅನ್ನೋ ಒಂದು ಅವ್ರು ಜನಾರ್ದನ ರೆಡ್ಡಿ ಹೇಳುವ ಪ್ರಕಾರ ನನ್ನ ಮುಗಿಸೋಕೆ ಎಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ದಾರಂತ ಅವರು ಆರೋಪದ ಹಿನ್ನೆಲೆಯಲ್ಲಿ
ವಿಡಿಯೋಗಳಲ್ಲಿ ಇವೆಲ್ಲ ವಿಡಿಯೋಗಳು ನೋಡಿದರೆ ಎಲ್ಲ ಪ್ರೀ ಪ್ಲ್ಯಾನ್ಡ್ ಆಗಿತ್ತು ಎಂಬುದು ಆಗ್ತಾ ಇದೆ. ಆ ಸಮಯದಲ್ಲಿ ಏನಾದರೂ ಆಟೋದಲ್ಲಿ ಬಂದಂಥ ಏನು ಪೆಟ್ರೋಲ್ ಬಾಂಬನ್ನು ಪೊಲೀಸರು 3-4 ಮಂದಿ ತಡೆದೇ ಇಲ್ಲದಿದ್ದರೆ ಆ ಸಮಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇತ್ತು. ಯಾರಿಗೆ ಎಷ್ಟು ಮಂದಿ ಗಾಯ ಆಗ್ತಿದ್ರು, ಎಷ್ಟು ಮಂದಿ ಏನಾಗ್ತಿದ್ರು ಗೊತ್ತಾಗ್ತಿಲ್ಲ. ದೊಡ್ಡ ಮಟ್ಟದಲ್ಲಿ ಒಂದು ಸಮಸ್ಯೆನೇ ಆಗ್ತಾ ಇತ್ತು. ಅದನ್ನು ಪೊಲೀಸರು ಆ ಸಮಯದಲ್ಲಿ ಅಂದ್ರೆ ಪೆಟ್ರೋಲ್ ಬಾಂಬ್ ಇರುವಂಥ ಆಟೋನ ತಡೆದಾರೆ. ಅದು ಈಗ ಇಲ್ಲಿವರೆಗೂ ಕಳೆದ 3 ದಿನ ಆಯಿತು. ಆಟೋ ಏನಾಯಿತು, ಹೇಗೆ ಬಂತು, ಯಾರ್ದು ಎಂಬುದು ಪೊಲೀಸರು ಇಲ್ಲಿವರೆಗೂ ಮಾಹಿತಿ ಕೊಟ್ಟಿಲ್ಲ. ಇವತ್ತು ವಿಡಿಯೋ ಹೊರಗೆ ಬಂದಂತೆ ಇವತ್ತಾದರೂ ಪೊಲೀಸ್ ಇಲಾಖೆ ಆಗಲಿ ಗೃಹಮಂತ್ರಿ ಆಗಲಿ ಮಾಹಿತಿ ಕೊಡ್ತಾರೆ. ಇದರ ಬಗ್ಗೆ ಖಚಿತವಾಗಿ ಯಾರ್ದು ಏನಂತ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಾಗ ಇದು ಪ್ರೀ ಪ್ಲ್ಯಾನ್ಡ್ ಹೌದಾ ಅಲ್ಲ ಎಂಬುದು ಪಕ್ಕವಾಗಿ ಮಾಹಿತಿ ತಿಳಿಯುತ್ತೆ. ದೇವಜ್ಯೋತಿ, ಥ್ಯಾಂಕ್ ಯು ಮುಖಂಡ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಆಟೋ ಬಳಕೆ ಆಗಿದೆ. ಆಟೋದಲ್ಲಿ ಕೃತ್ಯಕ್ಕೆ ಬೇಕಾದಂತಹ ಪೆಟ್ರೋಲ್ ಬಾಂಬ್ಗಳನ್ನು ಹೊತ್ತು ತಂದಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಮತ್ತು ಮಗದೊಂದು ಕಡೆಯಲ್ಲಿ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಫೈರ್ ಆಗಿದ್ದಂತಹ ಬುಲೆಟ್ ಯಾರದ್ದು ಅನ್ನೋದು ಕೂಡ ಈಗಾಗಲೇ ಕನ್ಫರ್ಮ್ ಆಗಿದೆ.